ಉರಿವುದು ಮಿಥಿಲಾ ನಗರದಲ್ಲಿ ರಾಮನ ಅವತಾರ ರಘುಕುಲ ಸೋಮನ ಅವತಾರ. ಕಪಟ ನಾಟಕನ ಪಟ್ಟಾಭಿಷೇಕ ಉಪಟಳ ತಾತ್ಕಾಲಿಕ ಶೋಕ ಭೀಕರ ಗಾನನ ವಾಸದ ಕುಹಕ ಲೋಕೋದ್ಧಾರದ ಮೊದಲಂಕ ಭರತಕ್ಕೆ ಪಾದುಕೆ ನೀಡುವ ವೇಷ ಭರತಕ್ಕೆ ಪಾದುಕೆ ನೀಡುವ ವೇಷ ಉದಜನ ವಂತಿಯ ಆದೇಶ ರಾಮನ ಅವತಾರ ರಘುಕುಲ ಸೋಮನ ಅವತಾರ. ಅಯ್ಯೋ ದಾನವ ಬಂದಾಲೇಶ್ವರ ಅಗಲಿಲಿ ಕಥೆ ಮರ ಬೆರೆಯಲ್ಲಿ ಶುಭ ತತ್ವ ವಿಚಾರ ಪರಪತಿ ಬಯಕೆಯ ಸಂಸಾರ. ರಾಮನ ಅವತಾರ ರಘುಕುಲ ಸೋಮನ ಅವತಾರ ರಾಮನ ಅವತಾರ ರಘುಕುಲ ಸೋಮನ ಅವತಾರ. ಕೀರ್ತನಾನಮ ಕಾಲದಲ್ಲಿ ಭಗವಂತನ ಕೃಪೆಗೆ ಪಾತ್ರ ಆಗಿರ್ತಕ್ಕಂಥ ನಮ್ಮ ರಾಮಸಮುದ್ರ ಗ್ರಾಮದ ಎಲ್ಲ ಸದ್ಭಕ್ತ ಮಹಾಶಯರು, ಗ್ರಾಮಸ್ಥರು, ಗುರು ಹಿರಿಯರು, ಎಲ್ಲಾ ಕೋಮವಾರನ ಯಜಮಾನರುಗಳು ಮತ್ತು ಭಕ್ತ ಮಹಾಶಯರು, ಅಕ್ಕನ ಬಳಗದವರ ಮಕ್ಕಳು ಮತ್ತು ಗುರು ಹಿರಿಯರು, ಪುಟಾಣಿಗಳೆಲ್ಲರಿಗೂ ಕೂಡ ನಾದ ಸಂಗಮವಾದ್ದರಿಂದವರಾದ ನಾವು ಭಕ್ತಿಪೂರ್ವಕವಾದ ಸ್ವಾಗತವನ್ನು ತಮ್ಮೆಲ್ಲರಿಗೂ ಕೂಡ ಸಮರ್ಪಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ದಿವಸ ನಮ್ಮ ರಾಮಸಮುದ್ರ ಸುಬೇದಾರ್ ಕಟ್ಟೆ ಬೀದಿಯ ಶನೇಶ್ವರ ಸ್ವಾಮಿಯ ಪೂಜಾ ಮಹೋತ್ಸವ ಸುಮಾರು 60 ವರ್ಷಕ್ಕೂ ಹೆಚ್ಚು ಪುರಾತನವಾಗಿರ್ತಕ್ಕಂಥ ಈ ಪವಿತ್ರವಾದಂಥ ಪುಣ್ಯ ಸ್ಥಳದಲ್ಲಿ, ಇದೇ ಜಾಗದಲ್ಲಿ ಇವತ್ತು ಕೂಡ ಭಗವಂತನನ್ನ ಪ್ರತಿಷ್ಠಾಪನೆ ಮಾಡಿ ವಿಧಿವಿಧಾನಗಳ ಪೂಜೆಯ ಜೊತೆಯಲ್ಲಿ ಇವತ್ತು ಆ ಭಗವಂತನ ಒಂದು ಕಥಾಶ್ರವಣವನ್ನ ನಮ್ಮ ನಾಯಕ ಕುಲ ಬಾಂಧವರು ಇವತ್ತು ಭಕ್ತಿಯಿಂದ ಆಚರಣೆ ಮಾಡ್ತಾ ಸುಬೇದಾರ್ ಕಟ್ಟೆ ಬೀದಿ ಅಂತ ಹೆಸರಾದಂಥ ಈ ಪವಿತ್ರವಾದ ಸ್ಥಳದಲ್ಲಿ ಭಗವಂತನ ಒಂದು ಪುಣ್ಯ ಕಥಾಮೃತವನ್ನು ಅನೇಕ ವರ್ಷಗಳಿಂದ ಆಚರಣೆ ಮಾಡಿಕೊಂಡು ಬಂದಿರುವಂತೆ ಈ ವರ್ಷವೂ ಕೂಡ ನಾವೆಲ್ಲರೂ ಕೂಡ ಭಕ್ತಿಯಿಂದ ಆಚರಣೆ ಮಾಡ್ತಾ ಇದ್ದೇವೆ. ಜಗದ್ರಕ್ಷಕನಾಗಿರ್ತಕ್ಕಂಥ ಪರಮಾತ್ಮ ಇಷ್ಟಾರ್ಥ ಭಾಗ್ಯಗಳನ್ನು ಕೊಡುವಂತ ರೂಪದಲ್ಲಿ ಇಲ್ಲಿ ನಿಜವಾಗ್ಲೂ ಕೂಡ ಶಕ್ತಿ ಸ್ವರೂಪನಾಗಿದ್ದಾನೆ. ಪ್ರತಿ ವರ್ಷ ಇದೇ ಸಮಯಕ್ಕೆ ಸರಿಯಾಗಿ ಏನೇ ಗೊಂದಲಗಳಿದ್ರೂ ಕೂಡ ಅದನ್ನು ನಿವಾರಣೆ ಮಾಡಿ ಪರಮಾತ್ಮ ತನ್ನ ಕಾರ್ಯಕ್ರಮವನ್ನು ವೈಭೋಗವಾಗಿ ಮಾಡಿಸ್ಕೋತಾನೆ. ಈ ವರ್ಷವೂ ಕೂಡ ಆ ಪವಿತ್ರವಾದ ಪುಣ್ಯ ಕಾರ್ಯಕ್ರಮ ನಾವೆಲ್ಲರೂ ಕೂಡ ಈ ಸುಬೇದಾರ್ ಕಟ್ಟೆ ಬೀದಿಯಲ್ಲಿ ಭಕ್ತಿಯಿಂದ ಆಚರಣೆ ಮಾಡ್ತಾ ಇದ್ದೇವೆ. ದೊಡ್ಡವರು ಹೇಳಿರುವಂತೆ 8 ಗೇಳಿನ ದೇಹ, ರೋಮಗಳ 68 ಕೋಟಿ, ಕೀಲುಗಳ 68, ಮನೆಯ ನಂಟ ಮನೆ ಬಿಟ್ಟು ಹೋದ ಮೇಲೆ ಒಣಹಂಟೇಲಿ ಮುಚ್ಚುವರು ಕಾಣ ನಿನ್ನ. ಅವರವ್ರ ಕೈಯಲ್ಲಿ ಅವರವ್ರ ದೇಹ 8 ಗೇಣಿರುತ್ತಂತೆ. 8 ಗೇಣಿನ ದೇಹಕ್ಕೆ ರೋಮಗಳ 68 ಕೋಟಿ, ಕೀಲುಗಳ 68, ಮನೆಯ ನಂಟ ಮನೆ ಬಿಟ್ಟು ಹೋದ ಮೇಲೆ, ಮನೆಯ ನಂಟಾದ್ರೆ ಚಿಕ್ಕಪ್ಪ ಬಾವ ಮಾವ ಅಲ್ಲ, ಪವಿತ್ರವಾಗಿರ್ತಕ್ಕಂಥ ಆತ್ಮ ಈ ಉಸಿರು ದೇಹವನ್ನು ಬಿಟ್ಟು ಹೋದ ಮೇಲೆ ಅವನೊಬ್ಬ ಮಂತ್ರಿನೇ ಆಗಿರಲಿ, ಒಬ್ಬ ನೂಟಿಗತಿಲ್ಲದ ಬಡವನೇ ಆಗಿರಲಿ, ಅವನನ್ನು ಮಣ್ಣೊಳ ಮಣ್ಣಿಗೆ ಹಾಕ್ಲೇಬೇಕು, ಯಾವುದು ನಮ್ಮದಲ್ಲ. ಅದಕ್ಕೆ ಬಸವಣ್ಣನವರು ಹೇಳ್ತಾರೆ, ನಾದಪ್ರಿಯನೆಂಬರು ಶಿವನು ನಾದಪ್ರಿಯನಲ್ಲವಯ್ಯ, ವೇದಪ್ರಿಯನೆಂಬರು ಶಿವನು ವೇದಪ್ರಿಯನಲ್ಲವಯ್ಯ. ನಾದವನ್ನು ನುಡಿಸಿದ ರಾವಣಂಗೆ ಹರಹಾಸ್ಯವಾಯಿತು, ವೇದವನೋದಿದ ಬ್ರಹ್ಮಂಗೆ ಶಿರ ಹೋಯಿತು. ನಾದಪ್ರಿಯನೂ ಅಲ್ಲ, ವೇದಪ್ರಿಯನೂ ಅಲ್ಲ, ಭಕ್ತಿಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ನಾವೆಲ್ಲಾ ಮಾರ್ಗದಿಂದಲೇ ಭಗವಂತನನ್ನು ಕಾಣಬೇಕಾದ್ರೂ ಕೂಡ ಸುಲಭವಾದ ಮಾರ್ಗ ಯಾವುದಪ್ಪ ಅಂದ್ರೆ ಭಕ್ತಿ ಒಂದೇ. ಇವತ್ತು ಅಂತ ಒಂದು ಭಕ್ತಿಯಿಂದ ಪರಮಾತ್ಮನನ್ನು ನಾವೆಲ್ಲರೂ ಕೂಡ ಕಾಣುತ್ತಿರುವಂತಹ ಈ ಸಂದರ್ಭದಲ್ಲಿ ಇವತ್ತು ಜಗದ್ರಕ್ಷಕನಾಗಿರ್ತಕ್ಕಂಥ ಪರಮಾತ್ಮನ ಪುಣ್ಯಕಥೆಯಾದ ರಾಜಾ ವಿಕ್ರಮ ಅಥವಾ ಶನಿ ಪ್ರಭಾವ ಎಂಬತಕ್ಕಂಥ ಭಕ್ತಿ ಪ್ರಧಾನವಾದ ಪುಣ್ಯಕಥೆಯನ್ನ ನಾವೆಲ್ಲರೂ ಕೂಡ ಕೇಳ ಆನಂದಿಸಿ ದೈವಾನುಗ್ರಹಕ್ಕೆ ನಾವೆಲ್ಲರೂ ಕೂಡ ಇವತ್ತು ಒಳಗಾಗಬೇಕು ಅಂತ ಬಂದಿದ್ದೇವೆ. ಇವತ್ತು ಅನೇಕ ಕಲಾವಿದರು, ಅನೇಕ ಪುಣ್ಯವಂತರು ಬಂದು ಹಾಡಿ ಹೊಗಳಿರ್ತಕ್ಕಂಥ ಒಂದು ವೇದಿಕೆಯಲು
ಈ ವೇದಿಕೆಯಲ್ಲಿ ಭಗವಂತ ತಾನು ಭಕ್ತಿ ಶಕ್ತಿ ರೂಪನಾಗಿ ಇಲ್ಲಿ ನೆಲೆಯಾಗಿ ಸುಮಾರು 60 ವರ್ಷಗಳಿಗೂ ಕೂಡ ಹೆಚ್ಚು ಕಾಲ ಇಲ್ಲಿ ಪವಿತ್ರವಾದಂಥ ಈ ಪುಣ್ಯ ಕಥಾಮೃತವನ್ನ ಪ್ರತಿ ವರ್ಷಕ್ಕಿಂತಲೂ ವರ್ಷಕ್ಕೆ ಬಹಳ ವಿಜೃಂಭಣೆಯಿಂದ ನೆರವೇರಿಸಿಕೊಂಡು ಬರ್ತಾರೆ. ಅಂತ ಒಂದು ಭಕ್ತಿಯುತವಾದ ಪುಣ್ಯ ಕಾರ್ಯಕ್ರಮ ಈ ವರ್ಷವೂ ಕೂಡ ನಾವೆಲ್ಲರೂ ಕೂಡ ಶ್ರದ್ಧಾಭಕ್ತಿಯಿಂದ ಪರಮಾತ್ಮನಿಗೋಸ್ಕರವಾಗಿ ಆಚರಣೆ ಮಾಡ್ತಾ ಇದ್ದೇವೆ. ಯಾಕೆಂದ್ರೆ ಉಡುವ ಬಟ್ಟೆಯನ್ನು ಇಲ್ಲೇ ಬಿಟ್ಟು ಹೋಗುವ ಮಾನವ ಭಗವಂತನ ಪುಣ್ಯವನ್ನು ಗಳಿಸು, ಯಾವುದು ನಿನ್ನ ಜೊತೆಯಲ್ಲಿ ಬರೋಲ್ಲ, ಇನ್ಯಾವುದು ನಿನ್ನ ಜೊತೆಯಲ್ಲಿ ಬರೋಲ್ಲ, ಯಾವುದು ನಿನ್ನದಲ್ಲ, ನಿನ್ನದು ಅಂತ ಇಲ್ಲಿಗೇನು ತಂದಿಲ್ಲ, ಹೋಗುವಾಗ ನಿನ್ನದು ಅಂತ ಏನೂ ತಕೊಂಡು ಹೋಗಲ್ಲ. ಅದಕ್ಕೆ ನೋಡಿ, ಜಗದೊಳಗೆ ಭಗವಂತನ ಭಕ್ತಿ ಒಂದು ಹೊರತು ಯಾವುದು ಅಲ್ಲ. ಲೆಕ್ಕಾಚಾರ ಮಾಡಿ ನೋಡಿ, ಎಲ್ಲಾ ಲೆಕ್ಕಾಚಾರ ಮಾಡಿ ನೋಡ್ಕೊಂಬಂದ್ರೆ ಕೊನೆಗೆ ಶೂನ್ಯ, 0, ಏನು ತಗೊಂಡೋಗಲ್ಲ. ಏನಾದ್ರೂ ತಗೊಂಡು ಹೋಗೋಂಗಿದ್ದಿದ್ರೆ ಅದು ಎಲ್ಲೆಲ್ಲಿ ಬಚ್ಚಿ ಇಟ್ಕೊಂಡ್ಬಿಡ್ತಿದ್ನೋ, ಅದು ಏನೇನು ಕತೆ ಮಾಡ್ತಿದ್ನೋ ಈ ಮಾನವ. ಆದ್ರೆ ಯಾವುದು ನಮ್ಮದಲ್ಲ. ಇವತ್ತೇನು ಈ ಭಗವಂತನ ಸ್ಮರಣೆ ಮಾಡ್ತಾ ಇದೀವೋ, ಇವನು ಸೇವೆ ಮಾಡ್ತಾ ಇದೀವೋ, ಇದೊಂದೇ ನಮ್ಮ ಸಂಗಡ ಬರ್ತಕ್ಕಂಥದ್ದು. ಇಂತಹ ಪವಿತ್ರವಾಗಿರ್ತಕ್ಕಂಥ ಒಂದು ಪುಣ್ಯ ಭಕ್ತಿಯನ್ನು ನಾವೆಲ್ಲರೂ ಕೂಡ ಸಂಪಾದನೆ ಮಾಡ್ತಾ, ಹೆಣ್ಣು ಹೊನ್ನು ಮಣ್ಣುಗಳೆಂಬತಕ್ಕಂಥ ಮಾಯೆಗಳು ಒಳಗಾಗಿರುವ ಮಾನವ ಯಾವುದು ನಿನ್ನದಲ್ಲ, ಭಗವಂತನ ಪುಣ್ಯ ಭಕ್ತಿ ನಿನ್ನದು ಅಂತಕ್ಕಂಥದ್ದನ್ನು ಅನೇಕ ಜ್ಞಾನಿಗಳು ತಿಳಿದಂತಹ ಪುಣ್ಯವಂತರು ಅನೇಕ ಗೀತೆಗಳಲ್ಲಿ ಬರೆದಿದ್ದಾರೆ. ಇವತ್ತು ನಮ್ಮ ಸುಬೇದಾರ್ ಕಟ್ಟೆ ಬೀದಿ, ರಾಮಲಿಂಗೇಶ್ವರ, ಮಲೈಮಾದೇಶ್ವರ, ಯಾವ ಹರಳುಕೋಟೆ ಆಂಜನೇಯ ಸುತ್ತಲೂ ದೇವಾನುದೇವತೆಗಳಿರ್ತಕ್ಕಂಥ ಪವಿತ್ರವಾದಂಥ ನಾಡು, ಚಾಮರಾಜೇಶ್ವರ, ವೀರಭದ್ರೇಶ್ವರ ನೆಲೆಯಾಗಿರ್ತಕ್ಕಂಥ ಈ ಪವಿತ್ರವಾದಂಥ ಬೀಡು ಇವತ್ತು ನಮ್ಮ ಈ ರಾಮಸಮುದ್ರ ಈ ಪುಣ್ಯ ಕಾರ್ಯಕ್ರಮಕ್ಕೆ ಒಳಗಾಗಿದೆ. ಇಷ್ಟು ವರ್ಷಗಳ ಕಾಲ ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಚೆನ್ನಾಗಿ ನಡೀತಿದೆ ಅಂದ್ರೆ ಆ ಭಗವಂತನ ಭಕ್ತಿ ಜಗದೊಳಗೆ ದೊಡ್ಡದು. ಅದಕ್ಕೆ ಅಂತ ಅವನ ಭಕ್ತಿಯನ್ನು ನಾವೆಲ್ಲರೂ ಕೂಡ ಇವತ್ತಿಲ್ಲಿ ಶ್ರದ್ಧಾಭಕ್ತಿಯಿಂದ ಹಾಡಿ ಕೇಳಿ ಕೊಂಡಾಡಿ ದೈವಾನುಗ್ರಹಕ್ಕೆಲ್ಲರೂ ಪಾತ್ರ ಆಗಬೇಕು ಅಂತ ಇವತ್ತಿನ ವೇದಿಕೆಗೆ ಬಂದಿದ್ದೇವೆ. ನಮ್ಮೆಲ್ಲರಿಗೂ ಕೂಡ ಶುಭ ಫಲಗಳನ್ನ ಪರಮಾತ್ಮ ಕೊಟ್ಟು ಕಾಪಾಡ್ಲಿ, ಎಲ್ಲಾರಿಗೂ ಭಗವಂತ ಒಳ್ಳೇದನ್ನ ಮಾಡ್ಲಿ ಅಂತ ಇವತ್ತಿನ ಸಂದರ್ಭದಲ್ಲಿ ಅದಕ್ಕೆ ಅಲ್ಲಮ ಪ್ರಭುಗಳು ಒಂದು ಕಡೆ ಹೇಳ್ತಾರೆ, ಮಾನವ ಬುದ್ಧಿವಂತನಾಗಿ ಬಾಳವ ನೀನು, ನಾನಾ ಮಾಯೆಗಳ ಒಳಗಾಗಿರ್ತಕ್ಕಂಥ ಅವನು ಭಗವಂತನ ಪುಣ್ಯವನ್ನು ಸಂಪಾದನೆ ಮಾಡು, ಇನ್ಯಾವುದು ನಿನ್ನ ಜೊತೆಲಿ ಬರೋಲ್ಲ. ಬರೀ ಭ್ರಮೆಯಿಂದಲೇ ಕೆಡದಿರು ಮನುಜ, ಪರವಸ್ತುವ ಬಯಸಿ ಭ್ರಮೆಯಿಂದಲೇ ಕೆಡದಿರು ಮನುಜ, ಪರವಸ್ತುವ ಬಯಸಿ. ಭ್ರಮೆಯಿಂದಲೇ ಕೆಡದಿರು ಮನುಜ, ಪರವಸ್ತುವ ಬಯಸಿ. ಹರಳರು ಸಸಿಯೋ ಹರವಾದವರು, ಹರಳರು ಸಸಿಯೋ ಹರವಾದವರು, ಹರಳರು ಸಸಿಯೋ ಹರವಾದವರು, ಹರಳರು ಸಸಿಯೋ ಹರವಾದವರು, ಮರಣ ಕಾಲದಲ್ಲಿ ಆಯುವರಾರು, ಮರಣ ಕಾಲದಲ್ಲಿ ಆಯುವರಾರು. ಪರಿಭ್ರಮೆಯಿಂದಲೇ ಕೆಡದಿರು ಮನುಜ, ಪರವಸ್ತುವ ಬಯಸಿ. ಜನನಗೂ ಮುನ್ನ ನಿನಗವರಾರು, ಜನನಗೂ ಮುನ್ನ ನಿನಗವರಾರು, ನೀಯಾರವರಿಗೆ ಮೂಢಾತ್ಮ.
ಮೂಢಾತ್ಮ ತನುವಿಗೂ ಮಾನದ ಮಾನವ 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 ಕೊನೆಯಲ್ಲಿ ಓರ್ವನೆ ಕೇಳು ನಿನ್ನ ಕೊನೆಯಲ್ಲಿ ಓರ್ವನೆ ಕೇಳು ನಿನ್ನ ಪರಿಭ್ರಮೆಯಿಲ್ಲದೆ ಕೆಡದಿರು ಮನುಜ ಪರವಾಸುವ ಬಯಸಿ ಪರಿಭ್ರಮೆಯಿಲ್ಲದೆ ಕೆಡದಿರು ಮನುಜ ಪರವಾಸುವ ಬಯಸಿ ಪರವಾಸುವ ಬಯಸಿ ಪರವಾಸುವ ಶನಿದೇವರ ಪಾದಕ್ಕೆ ಗೋವಿಂದ ಗೋವಿಂದ ನೀಲವರ್ಣನ ಪಾದಕ್ಕೆ ಗೋವಿಂದ ಗೋವಿಂದ ಸುಬೇದಾರ್ ಕಟ್ಟಿ ಬೀದಿ ಸುಕ್ಷೇತ್ರದ ಪತಿಯ ಪಾದಕ್ಕೆ ಗೋವಿಂದ ಗೋವಿಂದ ಶನಿದೇವರ ಪಾದಕ್ಕೆ ಗೋವಿಂದ ಗೋವಿಂದ ರಾಮಲಿಂಗೇಶ್ವರನ ಪಾದಕ್ಕೆ ಗೋವಿಂದ ಗೋವಿಂದ ಹೊಳಕೋಟೆ ಆಂಜನೇಯ ಸ್ವಾಮಿ ಪಾದಕ್ಕೆ ಗೋವಿಂದ ಗೋವಿಂದ ದೊಡ್ಡವರ ಪಾದಕ್ಕೆ ಗೋವಿಂದ ಗೋವಿಂದ ಸಿದ್ದಪ್ಪಾದಿಮಂಟೆ ಸ್ವಾಮಿಯವರ ಪಾದಕ್ಕೆ ಗೋವಿಂದ 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 ನೀನು ಎಲ್ಲ ಮಾತಿಗೆ ತಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಗೋವಿಂದ ಗೋವಿಂದ. ಚಿಕ್ಕ ಮಕ್ಕಳು ಕೂಗುವ ಜೋರಾಗಿ ಇವತ್ತಿನ ಈ ಪುಣ್ಯ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲರೂ ಕೂಡ ಭಕ್ತಿಯಿಂದ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡ್ತಾ ಜೋರಾಗಿ ಕೂಗದಾಗಲೇ ಈ ಕಾರ್ಯಕ್ರಮಕ್ಕೊಂದು ಕಳೆ ಒಂದು ಮೆರುಗು. ನೀವೆಲ್ಲರೂ ಕೂಡ ಇವತ್ತು ರಾಮಸಮುದ್ರ ಗ್ರಾಮ ಅಂದ್ರೆ ಎಲ್ಲಾ ದೇವರುಗಳು ಇರ್ತಕ್ಕಂಥ ಈ ಒಂದು ಊರು, ಈ ಒಂದು ಪವಿತ್ರವಾದಂಥ ಈ ಗ್ರಾಮದಲ್ಲಿ ಸದ್ದೋ ಎಲ್ಲಾ ದೇವರ ಸ್ಮರಣೆಗಳನ್ನು ಮಾಡ್ತಾ ಇರುವ ನಾವು ಇವತ್ತು ಪ್ರಥಮದಲ್ಲಿ ಭಗವಂತನ ಕತೆ ಕೇಳೋದಕ್ಕೆ ಮುಂಚೆ ಎಲ್ಲ ಜೋರಾಗಿ ಹೋಗ್ಬಿಟ್ರೆ ಇವತ್ತಿನ ಕಾರ್ಯಕ್ರಮ ತುಂಬಾ ಚೆನ್ನಾಗಿರುತ್ತೆ. ಚಿಕ್ಕ ಮಕ್ಕಳು ಮಸ್ತಾಗವೆ ಕೂಗ್ರ, ನಮ್ಮಂತ ಯುವಕ ಮಿತ್ರ ಮಾಡಿರೋ ಪುಣ್ಯಾತ್ಮರು ಗೊತ್ತಿದ್ರು ಕೂಗಲ್ಲ, ಅದಕ್ಕೆ ದುಡ್ಡು ಕೊಟ್ಟಿಲ್ಲ ಅವನೇ ಕೂಗ್ಕೊಳ್ಳಿ ನಾವೇ ಕೂಗೋದು ಅಂತ. ಇನ್ನು ಅಕ್ಕನ ಬಳಗದವ್ರಲ್ಲ ಆ ಕಡೆ ಈ ಕಡೆ ಎಲ್ಲ ಕೂತವ್ರೆ, ಅದೇನೋ ಕೆಲಸ ಬೇರೆ ಕೊಟ್ಬಿಟ್ಟವ್ರೆ ಅವ್ರಿಗೆ, ಈರುಳ್ಳಿ ಸರ್ ಮಾಡಕ್ಕೆ. ಆದ್ರೆ ಈ ಸರ್ ಕೂಗ್ತಾರೆ, ಒಟ್ಲಿಗೆ ಅಡ್ವರ್ಟೈಸ್ ಮಾಡಿದಿವಲ್ಲ ಈ ಕೂಗೇ ಕೂಗ್ತಾರೆ. ಶನಿದೇವರ ಪಾದಕ್ಕೆ ಗೋವಿಂದ ಗೋವಿಂದ ನೀಲವರ್ಣನ ಪಾದಕ್ಕೆ ಗೋವಿಂದ ಗೋವಿಂದ ಬಿಳಿಗಿರಂಗ ಸ್ವಾಮಿ ಪಾದಕ್ಕೆ ಗೋವಿಂದ ಗೋವಿಂದ ದರಗ ದೊಡ್ಡವರು ಸಿದ್ದಪ್ಪಾದಿಮಂಟೆ ಸ್ವಾಮಿಯವರ ಪಾದಕ್ಕೆ ಗೋವಿಂದ ಗೋವಿಂದ ದುರ್ಗಿದೇವಿ ಪಾದಕ್ಕೆ ಗೋವಿಂದ ಗೋವಿಂದ ಚಾಮರಾಜೇಶ್ವರ ಸ್ವಾಮಿ ಪಾದಕ್ಕೆ ಗೋವಿಂದ ಗೋವಿಂದ ರಾಮಸಮುದ್ರ ಕ್ಷೇತ್ರಾಧಿಪತಿಯ ಪಾದಕ್ಕೆ ಗೋವಿಂದ ಗೋವಿಂದ ರಾಮದೇವರ ಪಾದಕ್ಕೆ ಗೋವಿಂದ ಗೋವಿಂದ ಸೀತಾಮಾತೆಯ ಪಾದಕ್ಕೆ ಗೋವಿಂದ ಗೋವಿಂದ. ಇನ್ನು ಕೆಲವು ಪುಣ್ಯಾತ್ಮರು ಕೂಗಲ್ಲ ಬಿಡಿ, ಬೆಳಗಾದ್ರೂ ಕೂಗಲ್ಲ ಅವರು. ಅದಕ್ಕೆ ಕೂಗ್ದಾರೆ ಆರಿಸ್ಬಿಟ್ಟನೆ ಅಂದ್ಬಿಟ್ಟು ಪಕ್ಕದಲ್ಲಿ ಕೂರ್ಸ್ಕೊಂಡು ಕೂತ್ಕೋತಾರೆ. ಕೂಗದಿದ್ರ ಚಿಂತೆ ಇಲ್ಲ, ಎಲ್ಲರ ಮನಸ್ಸಲ್ಲಿ ಭಕ್ತಿ ತುಂಬಿರಲಿ ಅಂತ ಇವತ್ತು ರಾಜಾ ವಿಕ್ರಮ ಅಥವಾ ಶನಿ ಪ್ರಭಾವ ಎಂಬತಕ್ಕಂಥ ಭಕ್ತಿ ಪ್ರಧಾನವಾದ ಪುಣ್ಯಕಥೆಯನ್ನ ನಾವೆಲ್ಲರೂ ಕೂಡ ಕೇಳ ಆನಂದಿಸಿ ದೈವಾನುಗ್ರಹಕ್ಕೆ ಪಾತ್ರ ಆಗೋಣ. ಎಲ್ಲರಿಗೂ ಆ ಭಗವಂತ ಇಷ್ಟಾರ್ಥ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಮಂಗಳಾರತಿ ಮಾಡಿ. ಪ್ರಭುಜಿ ಬಾಲಾಜಿ ತಿರುಪತಿ ವಾಸ ಗೋವಿಂದ ಗೋವಿಂದ ಪ್ರಭು ಶ್ರೀನಿವಾಸ ಗೋವಿಂದ ಗೋವಿಂದ ಪೊದೆಯೋ ಪಾಪ ವಿನಾಶ ಶ್ರೀಶ ಗೋವಿಂದೇವರ ಪಾದಕ್ಕೆ ಗೋವಿಂದ ಗೋವಿಂದ ನೀಲವರ್ಣನ ಪಾದಕ್ಕೆ ಗೋವಿಂದ ಗೋವಿಂದ ಹೊಳಕೋಟೆ ಆಂಜನೇಯರ ಪಾದಕ್ಕೆ ಗೋವಿಂದ ಗೋವಿಂದ ಜಯ ಜಯ
ಜಯ ಜಗದೀಶ ಜಯ ಗೋವಿಂದ ಜಪಿಸಲು ನಿನ್ನ ನಾಮ ಪರಮಾನಂದ ಜಯ ಜಯ ಜಗಗೋವಿಂದ ಜಪಿಸಲು ನಿನ್ನ ನಾಮ ಪರಮಾನಂದ ಶ್ವೇತಾದ್ರಿವಾಸ ಗೋವಿಂದ ಗೋವಿಂದ ಅಂಜನಾದ್ರಿವಾಸ ಗೋವಿಂದ ಗೋವಿಂದ ಬಾಲಾಜಿ ತಂದೆಯು ನೀನೆ ತಾಯಿಯು ನೀನೆ ನಂಬಿದ ಪುತರ ಬಂಧುವು ನೀನೆ ತಂದೆಯು ನೀನೆ ತಾಯಿಯು ನೀನೆ ನಂಬಿದ ಪುತರ ಬಂಧುವು ನೀನೆ ಸುಂದರ ನಯನ ಚಂದಿರ ವದನ ಅಲಗೋ ವೆಂಕಟರಮಣ ಸುಂದರ ನಯನ ಚಂದಿರ ವದನ ಅಲಗೋ ವೆಂಕಟರಮಣ ತೋರೋ ನಿನ್ನೆಯ ಚರಣ ಸ್ವಾಮಿ ಗೋವಿಂದ 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 ಜಯ ಜಯ ಜಗದೀಶ ಜಯ ಗೋವಿಂದ ಜಪಿಸಲಿನ ನಾಮ ಪರಮಾನಂದ ಶ್ವೇತಾದ್ರಿವಾಸ ಗೋವಿಂದ ಗೋವಿಂದ ಅಂಜನಾದ್ರಿವಾಸ ಗೋವಿಂದ ಗೋವಿಂದ ಬಾಲಾಜಿ ಬಾಲಾಜಿ ದಾಸನ ಮೇಲೆ ಏನೇ ಕೋಪ ಕರಗದೆಯನ್ನು ನಾ ಮಾಡಿದ ಪಾಪ ದಾಸನ ಮೇಲೆ ಕೋಪ ಕರಗದೆಯನ್ನು ನಾ ಮಾಡಿದ ಪಾಪ ನಿನ್ನನ್ನು ನೋಡದ ಕಣ್ಣುಗಳೇ ಪೂಜಿಸದ ಕೈಗಳೇ ಶೋಕದ ಬಾಳಿನೇಕೋ ವ್ಯರ್ಥದ ಜನುಮವಿರೇಕೋ ಸ್ವಾಮಿ ಗೋವಿಂದ 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 ಸೇರುವೆ ನಿನ್ನ ಪಾದಾರದಿಂದ ಅರೆದು ಕರುಣಾಳು ಹೇ ಗೋವಿಂದ ತಿರುಪತಿವಾಸ ಗೋವಿಂದ ಗೋವಿಂದ ಅಂಜನಾದ್ರಿವಾಸ ಗೋವಿಂದ ಗೋವಿಂದ ಪ್ರಭು ಶ್ರೀನಿವಾಸ ಗೋವಿಂದ ಗೋವಿಂದ ಬಾಲಾಜಿ ಗೋವಿಂದ ಗೋವಿಂದ ಬಾಲಾಜಿ ಗೋವಿಂದ ಗೋವಿಂದ ಪ್ರಭು ಗೋವಿಂದ ಗೋವಿಂದ ದೇವರ ಪಾದಕ್ಕೆ ಗೋವಿಂದ ಗೋವಿಂದ ಎಲ್ಲರೂ ಕೂಗಿದ್ದಾರೆ. ಇನ್ನೂ ಕೆಲವು ಪುಣ್ಯಾತ್ಮರು ಬೆಳಗಾದ್ರೂ ಕೂಗಲ್ಲ, ಅವ್ರು ಕೂಗದೇ ಇದ್ರೂ ಚಿಂತೆ ಇಲ್ಲ. ಎಲ್ಲರ ಮನಸ್ಸಲ್ಲೇ ಭಕ್ತಿ ತುಂಬಿರಲಿ ಅಂತ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡೋದ್ರ ಜೊತೆಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಬರೋಣ. ಈ ಒಂದು ಸುಂದರ ಸಂಸ್ಕಾರಯುತ ಕಾರ್ಯಕ್ರಮದಲ್ಲಿ ಹಾಜರಿರ್ತಕ್ಕಂಥ ಈ ಒಂದು ಸಭೆಯಲ್ಲಿ, ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರನ್ನು ನಮ್ಮ ಬಹಳ ಮುಖ್ಯವಾಗಿ ಈ ಒಂದು ಸುಬೇದಾರ್ ಕಟ್ಟೆ ಬೀದಿಯ ಹಿರಿಯ
ತಲೆಗಳನ್ನು ನಾವು ನೆನೆಸ್ಕೊಳ್ತಕ್ಕಂಥ ಒಂದು ಕಾರ್ಯಕ್ರಮ ಅಂತಂದರೆ ತಪ್ಪಾಗಲ್ಲ. ಯಾಕಂದರೆ ನಮ್ಮ ಹಿರಿಯರು ಹೇಳಿದಾಗೆ ಸುಮಾರು 50-60 ವರ್ಷದಿಂದನೂ ಕೂಡ ನಮ್ಮ ಹಿರಿಯರು ಏನು ಈ ದೈವಿ ಕಾರ್ಯಕ್ರಮವನ್ನು, ಸಂಸ್ಕಾರಯುತ ಕಾರ್ಯಕ್ರಮವನ್ನು ಈ ಒಂದು ಪ್ರತಿ ವರ್ಷ ಯಾವುದೇ ರೀತಿ ವಿಘ್ನ ಆಗದೇನೆ ಸಾಂಗವಾಗಿ ಸುಸಾಂಗವಾಗಿ ನಡೆಸ್ಕೊಳ್ತಾ ಬಂದಿರತಕ್ಕಂಥದ್ದು ಅವರ ಒಂದು ಆಶೀರ್ವಾದದಿಂದ ಅಂತ ಹೇಳ್ಬೋದು. ಈ ಒಂದು ಕಾರ್ಯಕ್ರಮ ಅವರ ಆಶೀರ್ವಾದದಿಂದನೇ ನಡೀತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಕ್ಕಾಗಲ್ಲ, ತಪ್ಪಂತ ಹೇಳೋಕ್ಕಾಗಲ್ಲ. ಆ ಹಿರಿಯರೆಲ್ಲರನ್ನೂ ಕೂಡ ನಾವೆಲ್ಲರೂ ಕೂಡ ನೆನೆಸ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಈಗ ಚಾಲನೆಯನ್ನು ಕೊಡ್ತಾ ಇದ್ದೀವಿ. ಅದರಲ್ಲಿ ಬಹಳ ಮುಖ್ಯವಾಗಿ ತಮಗೆಲ್ಲ ಗೊತ್ತಿರೋ ಹಾಗೆ ಇಡೀ ನಾಡಿನಾದ್ಯಂತ ಮೋಸ್ಟ್ಲಿ ನಮಗೆ ಗೊತ್ತಿರೋ ಹಾಗೆ ಬೇರೆ ದೇಶದಲ್ಲೂ ಇರ್ಬೋದು ಅನ್ನೋ ಕಾಣಿಸುತ್ತೆ. 2 ವರ್ಷದ ಹಿಂದೆ ನೋಡಿದಾಗ ನಾನು 92,000 ಫಾಲೋವರ್ಗಳೆಲ್ಲ ಇದ್ರು. ಇವತ್ತು ನಾನು ನೋಡಿದಾಗ 1,92,000 ಜನ ವೀಕ್ಷಕರನ್ನ ಹೊಂದಿದ್ದಾರೆ ನಮ್ಮ ಬಿ ಶಿವಕುಮಾರ ಶಾಸ್ತ್ರಿಗಳವರು. ನಾಡಿನಾದ್ಯಂತ ಅನೇಕ ಇವತ್ತು ಕೂಡ ಆನ್ಲೈನಲ್ಲಿ ಅವರ ಕಾರ್ಯಕ್ರಮಗಳನ್ನು ನೋಡ್ತಾ ಇದ್ದಾರೆ. ಇವರ ತಂದೆಯವರಾದಂಥ ತಮಗೆಲ್ಲ ಗೊತ್ತಿರೋ ಹಾಗೆ ಬಸವರಾಜ ಶಾಸ್ತ್ರಿಗಳವರು ಈ ಒಂದು ಕಾರ್ಯಕ್ರಮಕ್ಕೆ ಯಾವಾಗಲೂ ಕೂಡ ಬಂದು ಹರಸಿ ಈ ನಮ್ಮ ಸುಬೇದಾರ್ ಕಟ್ಟೆ ಬೀದಿಯ ಹಾಗೂ ರಾಮಸಮುದ್ರ ಸಮಸ್ತ ಜನಗಳಿಗೆ ಆಶೀರ್ವಾದ ರೂಪದಲ್ಲಿ ಮಾಡುತ್ತಾ ಈ ಕಥೆಯನ್ನು ನಡೆಸ್ಕೊಡ್ತಾ ಇದ್ರು. ಇವತ್ತು ಅವರು ವಿಶ್ರಾಂತ ಸ್ಥಿತಿಯಲ್ಲಿ ಇರೋದ್ರಿಂದ ಭಗವಂತ ಅವರಿಗೆ ಆಯಸ್ಸು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಅವ್ರಿಗೂ ಕೂಡ ಅವರ ಅನುಪಸ್ಥಿತಿಯಲ್ಲಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇವೆ. ಹಾಗೇನೆ ಈ ಒಂದು ನಿಮಗೆಲ್ಲ ಗೊತ್ತಿರೋ ಹಾಗೆ ಕೀರ್ತನ ಭೂಷಣ, ಬಂಗಾರ ಕಡಗ, ಬಸವಶ್ರೀ, ಶಿವಕಥಾ ಚಕ್ರವರ್ತಿ, ಹಾಗೇನೆ ವೀರಶೈವ ರತ್ನ ಅಂತ ಅನೇಕ ಪ್ರಶಸ್ತಿಗಳನ್ನು ಹೊಂದಿರತಕ್ಕಂಥವರು. ಹಾಗೇನೆ ಸುಗಮ ಸಂಗೀತ, ಜಾನಪದ ಗೀತೆಗಳು, ಹಾಗೇನೆ ದೂರದರ್ಶನ, ಹಾಗೆ ಧ್ವನಿ ಸುರುಳಿಗಳಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸ್ತಾ ನಾಡಿನಾದ್ಯಂತ ಪ್ರಖ್ಯಾತಿಯನ್ನು ಪಡೆದಿರ್ತಕ್ಕಂಥ ನಾದ ಸಂಗಮದ ಪ್ರತಿಷ್ಠಾನದ ಪ್ರವರ್ತಕರಾಗಿರ್ತಕ್ಕಂಥ ನಮ್ಮೆಲ್ಲರ ಪ್ರೀತಿಯ ಗೌರವಾನ್ವಿತರಾದಂಥ ಶ್ರೀ ವಿದ್ವಾನ್ ಬಿ ಶಿವಕುಮಾರ ಶಾಸ್ತ್ರಿಗಳವರು ಈ ಒಂದು ಸಂದರ್ಭದಲ್ಲಿ ಹಾಜರಿದ್ದು ಈ ಒಂದು ನಮ್ಮೆಲ್ಲ ಒಂದು ಬೀದಿಯ ಸಂಪನ್ನ ಒಂದು ಕಾರ್ಯಕ್ರಮವನ್ನು, ಸಂಸ್ಕಾರಯುತ ಕಾರ್ಯಕ್ರಮವನ್ನು ನಡೆಸಿಕೊಂಡಿದ್ದಾರೆ. ಇವರಿಗೆ ನಮ್ಮ ಎಲ್ಲ ಹಿರಿಯರ ಪರವಾಗಿ, ಗ್ರಾಮಸ್ಥರ ಪರವಾಗಿ, ನಮ್ಮ ಯುವಕ ಮಂಡಳಿಗಳ ಪರವಾಗಿ ಅವರಿಗೆ ತುಂಬು ಹೃದಯದ ಸ್ವಾಗತವನ್ನು ತಮ್ಮೆಲ್ಲರ ಸಮ್ಮುಖದಲ್ಲಿ ಸ್ವಾಗತ ಮಾಡ್ತಾ ಇದ್ದೀವಿ. ಸರ್ ಗುರುಗಳೇ, ನಿಮ್ಮೆಲ್ಲರಿಗೂ ತುಂಬು ಹೃದಯದ ಸ್ವಾಗತ. ಹಾಗೇನೆ ಈ ಒಂದು ಶನಿದೇವರ ಕಥಾ ಪ್ರಭಾವ ಹಾಗೂ ರಾಜ ವಿಕ್ರಮ ಈ ಒಂದು ಕಾರ್ಯಕ್ರಮದಲ್ಲಿ ತಮಗೆ ಕೀಬೋರ್ಡ್ನ ಮೂಲಕ ವಿದ್ವಾನ್ ಗುರುಕುಮಾರ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ತಮಗೂ ಕೂಡ ತುಂಬ ಹೃದಯ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಸರ್. ಹಾಗೆ ತಬಲಾ ವಾದಕರಾದಂಥ ನಾಗೂರವರು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಗುರುಗಳಿಗೆ ಸಾಥನ್ನು ನೀಡ್ತಾ ಇದ್ದಾರೆ. ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಹಾಗೆ ರಿದಮ್ ಪ್ಯಾಡ್ನಲ್ಲಿ ಶ್ರೀಯುತ ಮಹೇಂದ್ರ ಅವ್ರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ನಮ್ಮ ಸಮಸ್ತ ಸುಬೇದಾರ್ ಕಟ್ಟೆ ಬೀದಿಯ ಗ್ರಾಮಸ್ಥರ ಪರವಾಗಿ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೇನೆ ತಾಳವಾದ್ಯದಲ್ಲಿ ನಮ್ಮ ಪ್ರೀತಿಯ ಲೋಕೇಶ್ ರವರು, ಅವ್ರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೇನೆ ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿರ್ತಕ್ಕಂಥ ನಮ್ಮ ಸುಬೇದಾರ್ ಕಟ್ಟೆ ಬೀದಿಯ ಎಲ್ಲ ಯಜಮಾನರುಗಳಿಗೆ, ಹಿರಿಯರಿಗೆ ನಮ್ಮ ಭಕ್ತಿ ಮಂಡಳಿಯ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆಯೇ ನಮ್ಮ ನಾಯಕ ಬೀದಿಯ ಎಲ್ಲ ಸಮಸ್ತ ಯಜಮಾನರುಗಳಿಗೆ ನಮ್ಮ ಒಂದು ಭಕ್ತಿ ಮಂಡಳಿಯ ಪರವಾಗಿ ನಿಮಗೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಶಿವಕುಮಾರ ಶಾಸ್ತ್ರಿಗಳವರ ಅಭಿಮಾನಿ ಬಳಗದವರು ಕೂಡ ಸಾಕಷ್ಟು ಬಂದಿದ್ದೀರಿ. ಹಾಗೇನೆ ನಮ್ಮ ಯುವಕರ ಒಂದು ಕರೆಗೆ ಹೋಗೊಟ್ಟು ವಿವಿಧ ಸಮಾಜದ ಎಲ್ಲ ಬಂಧುಗಳು, ಹಿರಿಯರು ಬಂದಿದ್ದೀರಿ. ನಿಮಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ನಮ್ಮ ಸುಬೇದಾರ್ ಕಟ್ಟೆ ಬೀದಿಯ ಸಮಸ್ತ ನಾಗರಿಕರ ಪರವಾಗಿ, ಯಜಮಾನರುಗಳ ಪರವಾಗಿ ನಿಮಗೆ ತುಂಬ ಹೃದಯ ಸ್ವಾಗತವನ್ನು ಮತ್ತೊಮ್ಮೆ ಬಯಸ್ತಾ ಇದ್ದೀವಿ. ಹಾಗೆ ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಅಚ್ಚುಕಟ್ಟಾಗಿ ನಡೀತಾ ಇದೆ ಅಂದರೆ ಅದಕ್ಕೆ ನಮ್ಮೆಲ್ಲ ಯುವಕರು ಮತ್ತು ನಮ್ಮ ಎಲ್ಲ ಹಿರಿಯ ಅಣ್ಣ ತಮ್ಮಿದರ ಒಂದು ಸಹಕಾರ. ಯಾಕೆಂದರೆ ಹಿರಿಯರ ಒಂದು ಮಾರ್ಗದರ್ಶನದಿಂದ ಇವತ್ತು ಇಷ್ಟು ವರ್ಷ ಆದರೂ ಕೂಡ ಯಾವುದೇ ರೀತಿಯ ತೊಂದರೆ ಇಲ್ಲದೆ ಸಾಂಗವಾಗಿ ನಡೀತಿದೆ ಅಂದರೆ ನಮ್ಮ ಸಮಾಜಕ್ಕೆ ಇಂತಹ ಕಾರ್ಯಕ್ರಮಗಳು ಬೇಕು. ನಿಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತು ನಮ್ಮ ಎಲ್ಲ ಮಕ್ಕಳು ಕೂಡ ಕಥೆಯನ್ನು ಕೇಳೋದೇ ಬಿಟ್ಬಿಟ್ಟವ್ರೆ.
ಎಲ್ಲರೂ ಕೂಡ ಮೊಬೈಲ್ನ ಗೀಚ್ಕೊಂಡಿದ್ದಾರೆ. ಇದೊಂದು ಸಮಾಜ ಸೇವೆ ಕಾರ್ಯಕ್ರಮ ಅಂತಂದ್ರೆ ಖಂಡಿತವಾಗಿಯೂ ತಪ್ಪಾಗಲ್ಲ. ನಮ್ಗೆ ಏನಾದ್ರು ಅಲ್ಪ ಸ್ವಲ್ಪ ಸಂಸ್ಕಾರ ಏನಾದ್ರು ಬರಬೇಕು ಅಂದ್ರೆ ಇಂತಹ ಕಾರ್ಯಕ್ರಮಗಳಿಂದನೇ ಸಾಧ್ಯ. ಇಂಥ ಕಾರ್ಯಕ್ರಮವನ್ನ ಹಗಲಿರುಳು ದುಡಿದು ನಿಜವಾಗ್ಲೂ ಇತ್ತೀಚೆಗೆ ನಮ್ಮ ಸುಬೇದಾರ ಕಟ್ಟಬೀದಿಯಲ್ಲಿ ಅನೇಕ ಒಂದಲ್ಲ ಒಂದು ರೀತಿಯ ಸಂಸ್ಕಾರಯುತ ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಬರ್ತಾ ಇರೋರು ನಮ್ಮ ಎಲ್ಲ ಯುವಕ ಮಂಡಳಿಗಳು. ಇವರೆಲ್ಲ ಕುಟುಂಬ ವರ್ಗದವ್ರಿಗೂ ಕೂಡ ಆ ಭಗವಂತ ಆಯಸ್ಸು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ನಮ್ಮೆಲ್ಲ ಹಿರಿಯ ಅಣ್ಣ ತಮ್ಮೀರುಗಳನ್ನು ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ನಮ್ಮ ಈ ಶನಿ ಮಹಾತ್ಮ ದೇವಸ್ಥಾನ ಹಾಗೂ ವಿನಾಯಕ ಈ ಒಂದು ದೇವಸ್ಥಾನದ ಅರ್ಚಕರಾದಂತಹ ನಮ್ಮ ಸುರೇಶ್ ಅವರು, ಮಲ್ಲೇಶ್ವರವರು ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ಈ ಒಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆಯಲು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರೆಲ್ಲ ಕಾರಣಕರ್ತರಾಗಿದ್ದೀರಿ ಅವರೆಲ್ಲರಿಗೂ ಕೂಡ ಭಗವಂತ ಒಳ್ಳೆಯದನ್ನು ಮಾಡಲಿ ಅಂತ ಶ್ರೀ ಶನಿದೇವರಲ್ಲಿ ಬೇಡ್ಕೊತಾ ತಮಗೆ ಶುಭಕರ ಆಗಲಿ. ಮತ್ತು ಈ ಒಂದು ಮೂಲಕ ಪ್ರತಿಯೊಬ್ಬರಲ್ಲೂ ಕೂಡ ಇಂಥ ಕಾರ್ಯಕ್ರಮಗಳು ಮುಂದೆ ಯಾವುದೇ ರೀತಿಯ ತಡೆ ಇಲ್ಲದೆ ಸುಸಾಂಗವಾಗಿ ನಡ್ಕೊಂಡು ಪ್ರತಿಯೊಬ್ಬರ ಒಂದು ಮನಸ್ಸಿನಲ್ಲಿ ಹಿರಿಯರನ್ನು ನೆನೆಸ್ಕೊಂಡು ಅವರ ಮಾರ್ಗದರ್ಶನದಲ್ಲಿ ಸಾಂಗವಾಗಿ ಸಾಗಲಿ ಅಂತ ಹೇಳ್ತಾ ಪ್ರತಿಯೊಬ್ಬರಿಗೂ ಮತ್ತೊಮ್ಮೆ ವೈಯಕ್ತಿಕವಾಗಿ ಸ್ವಾಗತವನ್ನು ಬಯಸಿ ಕಾರ್ಯಕ್ರಮವನ್ನು ಚಾಲನೆ ಮಾಡ್ತಿದ್ದೀವಿ. ಸರ್ವಂ ಕೃಷ್ಣಾರ್ಪಣಮಸ್ತು. ಮಹೇಶ್, ನಮ್ಮ ಮಾಸ್ಟರ್ ಮಹೇಶ್ ಅವರು ಬಹಳ ಚೆನ್ನಾಗಿ ಬಹಳ ಅದ್ಭುತವಾಗಿ ಗೊತ್ತು ನಮ್ಮ ಬೇಡಿ ರಂಗನಾಯಕರವರು ಸುಪುತ್ರರು. ಅವರು ನಮಗೆ ಮಹಾಪವಿತ್ರವಾದಂಥ ಈ ಭಗವಂತನ ಕಥೆಯಲ್ಲಿ ಸುಮಾರು ಒಂದು 25 ಕಥೆಗಳನ್ನ ನಾನು ಮಾಡಿರ್ಬೇಕಿಲ್ಲಿ. ಅವರು ಪ್ರಥಮದಲ್ಲೇ ನಮ್ಮನ್ನೆಲ್ಲ ಕರ್ಕೊಂಡ್ಬರ್ತಿದ್ದವರು. ದಶಪಾಲ್ ವೆಂಕಟೇಶ್ ಅವ್ರನ್ನ ನಮ್ಮನ್ನ ಎಲ್ಲರನ್ನು ಕರ್ಕೊಂಡ್ಬಂದು ಬೇಡಿ ರಂಗನಾಯಕರು ಇಲ್ಲಿ ಈ ಊರಲ್ಲಿ ಎಲ್ಲ ಅನೇಕ ಕಾರ್ಯಕ್ರಮಗಳಿಗೆ ಅವರು ನಮಗೆ ಪರಿಚಯ ಮಾಡಿಕೊಟ್ಟವರು. ಇಂಥ ಈ ಒಂದು ಪುಣ್ಯ ಕಾರ್ಯಕ್ರಮದಲ್ಲಿ ಅವ್ರನ್ನ ನೆನೆಸ್ಕೋಬೇಕು. ಅವರು ಹೇಳಿದ್ರು ನಮ್ಮ ಹಿರಿಯ ತಲೆಗಳನ್ನ ನೆನೆಸ್ಕೋಬೇಕು ಅಂತ. ಅವರೆಲ್ಲ ಮಾಡಿದ್ದನ್ನು ನಾವು ಇವತ್ತು ಮಾಡ್ಕೊಂಡು ಹೋಗೋದು ಕಷ್ಟವಾಗಿದೆ. ಅವತ್ತಿನ ಕಾಲದಲ್ಲಿ ಹಣಕ್ಕೆ ಕಷ್ಟವಾದರೂ ಕೂಡ ಭಕ್ತಿ ಯಥೇಚ್ಛವಾಗಿತ್ತು. ಇವತ್ತು ಹಣಕ್ಕೆ ಬೆಲೆ ಇಲ್ಲ, ಭಕ್ತಿ ಕ್ಷೀಣವಾಗಬಾರದು ಅಂತ ಈ ಪುಣ್ಯ ಕಾರ್ಯಕ್ರಮ ಬಹಳ ಚೆನ್ನಾಗಿ ಸಾಕೊಂಡು ಹೋಗ್ತಾ ಇದೆ. ನಮ್ಮ ಶಿಕ್ಷಕರಾದಂಥ ಮಹೇಶ್ ಅವರು ಬಹಳ ಚೆನ್ನಾಗಿ ಈ ಕಾರ್ಯಕ್ರಮದ ಬಗ್ಗೆ ಮಾತಾಡಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಅವರ ತಂದೆ ಹೆಸರಿನಲ್ಲಿ ಒಂದು ನೆನಪಿನ ಮಾತುಗಳನ್ನು ಹಾಡ್ತಾ ಇವತ್ತಿನ ಈ ಸಂದರ್ಭದಲ್ಲಿ ಶನೇಶ್ವರನ ಪುಣ್ಯ ಕಥಾ ಭಾಗಕ್ಕೆ ಬರೋಣ. ರಾಜಾ ವಿಕ್ರಮ ಅಥವಾ ಶನಿ ಪ್ರಭಾವ ಎಂಬ ಕತೆ ಭಗವಂತನಿಗೆ ಮಹಾಮಂಗಳಾರತಿಯನ್ನು ಸಲ್ಲಿಸುವುದರ ಜೊತೆಗೆ ಇವತ್ತಿನ ಪುಣ್ಯ ಕಾರ್ಯಕ್ರಮ ಶನಿದೇವರ ಪಾರಕ್ಕೆ ಗೋವಿಂದ, ನೀಲವರ್ಣನ ಪಾರಕ್ಕೆ ಗೋವಿಂದ, ತುಳಸಿ ಪೂಜಿಪನ ಪಾರಕ್ಕೆ ಗೋವಿಂದ, ಸುಬೇದಾರ ಕಟ್ಟಬೀದಿ ಕ್ಷೇತ್ರಾಧಿಪತಿಯ ಪಾರಕ್ಕೆ ಗೋವಿಂದ, ಶನಿದೇವರ ಪಾರಕ್ಕೆ, ಶನಿದೇವರ ಪಾರಕ್ಕೆ. ಶನಿದೇವ ಬಾರೆಯ ಋಷನವ ವೀರೆಯ, ಶನಿದೇವ ಋಷನವ ವೀರೆಯ, ಶುಭ ಶನಿವಾರ ನಿನ್ನ ಪುಣ್ಯವಾರ, ಶುಭ ಶನಿವಾರ ನಿನ್ನ ಪುಣ್ಯವಾರ, ಕರುಣೆಯಲ್ಲಿ ತೋರೆಯ ಪ್ರಭುವೇ ಅಭಯವನ್ನು ನೀಡೆಯ. ಶನಿದೇವ ಬಾರೆಯ ದರುಶನವ ನೀಡೆಯ.
ನಿಂದು ದಾರಿ ಕಾಣದೆ ನಾನೊಂದು ಬಾಳದೆ ನಾನು ಬಳಲದೆ ನಿಂದು ದಾರಿ ಕಾಣದೆ ನಾನೊಂದು ಕಾಲಮರ ವಾಸನೆ ನೀಲಾಂಬರಿ ರೂಪನೆ ಎದು ನೀ ಮಾರೆಯ ದೇವ ದೀನನ ನೋಡೆಯ ಕಾಲಮರ ವಾಸನೆ ನೀಲವರ್ಣ ರೂಪನೆ ಎದು ನೀ ಮಾರೆಯ ದೇವ ದೀನನ ನೋಡೆಯ ಕರುಣಿಸಿ ಬಾರೋ ಕರುಣೆಯ ತೋರು ಕರುಣಿಸಿ ಬಾರೋ ಕರುಣೆಯ ತೋರು ಭಕ್ತನ ಕಾಡಲು ಈ ಮನವರು ಬೇಡರು ಶನಿದೇವ ಮಾರೆಯ ದರ್ಶನವ ನೀಡೆಯ ನಿನ್ನನ್ನು ಕಾಣುವ ಆಸೆಯೆಂದು ಕಾಣೆಯೇನೋ ನಾನೊಂದು ನಿನ್ನನ್ನು ಕಾಣುವ ಆಸೆಯೆಂದು ಕಾಣೆಯೇನೋ ನಾನೊಂದು ಜ್ಯೋತಿರಾಗ ಪ್ರಿಯನೇ ತುಳಸಿ ಮಾಲ ರೂಪನೇ ಎದು ನೀ ಮಾರೆಯ ದೇವ ದೀನನ ನೋಡೆಯ ಜ್ಯೋತಿರಾಗ ಪ್ರಿಯನೇ ತುಳಸಿ ಮಾಲ ರೂಪನೇ ಎದು ನೀ ಮಾರೆಯ ದೇವ ದೀನನ ನೋಡೆಯ ಕರುಣಿಸಿ ಬಾರೋ ಕರುಣೆಯೋ ಕರುಣಿಸಿ ಬಾರೋ ಕರುಣೆಯೋ ಭಕ್ತನ